ಡಾಕ್ಟರ್ ಸುಧಾಕರ್ ಗೆಲ್ಲಬೇಕು. ಅವ್ರು MLA ಮಿನಿಸ್ಟರ್ ಆಗಿದ್ದಾಗ ಬೇಜಾನ್ ಅಭಿವೃದ್ಧಿಗಳು ಮಾಡಿದ್ದಾರೆ ಸರ್. ಅವರು ಈಗ ಚಿಕ್ಕಬಳ್ಳಾಪುರಕ್ಕೆ ಹೊಸಬ್ರು. ಅವ್ರು ಏನು ಇಲ್ಲೇನು ಅವ್ರ ಕೊಡುಗೆ ಏನಿಲ್ಲ. ಅದು JDS ಅಲಯನ್ಸ್ ಆಗೋದ್ರಲ್ಲ, ಕಾಂಗ್ರೆಸ್ ಜೊತೆ ಅಲಯನ್ಸ್ ಆಗೋದ್ರು ಸುಧಾಕರ್ಗೆ ಗುಣ ಹಾಕಿದ್ರು ಅಷ್ಟೇ. ನಮ್ಮ ಪಂಚಾಯತಿ ಆಗಲಿ ಸುತ್ತಮುತ್ತ ಪಂಚಾಯತಿಯಲ್ಲೂ 1 ಲಕ್ಷ ರೂಪಾಯಿ ಅನುದಾನ ಏನೂ ಹಾಕಿಲ್ಲ. ಮತ್ತು ಅದೇ ಅಲ್ಲ ಹೊಸ ಮುಖ ಅಂದರೆ ಗ್ಯಾರಂಟಿಗಳು ಬಂದು ಈಗ ಅಭಿವೃದ್ಧಿ ಆಗದಿರ ಆಗೋಗ್ಬಿಟ್ಟಿದೆ ಸರ್. ಏನು ಕೆಲಸ ಇಲ್ಲ, ಬರೀ ಮಾತೆ, ಏನು ಮಾಡ್ತಾ ಇಲ್ಲ. ಇವನು ಸುಮ್ಮನೆ ಬೂಟಾಟಗಳು ಹೇಳ್ಕೊಂಡೆ ಅವನು ಪದೇ ಪೀಸ್ಬಾರ್ದು. ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ಮಾಡಲಿಲ್ಲ. ಸಿದ್ದರಾಮಯ್ಯ ಬಂದು ಮಳೆ ಹೋಯ್ತು. ಇವತ್ತು ರೈತ ಬದುಕಬೇಕಂದ್ರೆ 150 ಅಡಿ ನೀರವೆ ನೀರು ತಂದು ಕೊಟ್ಟಿದ್ದು ಡಾಕ್ಟರ್ ಸುಧಾಕರ್. ನಮ್ಮ ರೈತರೆಲ್ಲ ಮನಸ್ಸು ಮಾಡಿದ್ರೆ ಸುಧಾಕರ್ ಇವತ್ತು ವಿನ್ನೆ. ರೈತರ ಪರವಾಗಿ ಹೆಚ್ಚಾಗಿ ಬಿಜೆಪಿನೇ. ವೀಕ್ಷಕರೇ, ನಾನೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇದು ನಾಯನಹಳ್ಳಿ ಗ್ರಾಮ. ಇಲ್ಲಿನ ಮತದಾರ ಪ್ರಭು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲಬೇಕಾ ಅಥವಾ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅವರು ವಿಜಯಶಾಲಿ ಆಗಬೇಕಾ, ಈ ಬಗ್ಗೆ ಕೇಳೋಣ. ನಮಸ್ತೆ. ಯಾರು ಈ MP ಎಲೆಕ್ಷನ್ನಲ್ಲಿ ಗೆಲುವನ್ನು ಪಡಿಬೇಕು ಸರ್? ಯಾರು ಅಭಿವೃದ್ಧಿ ಮಾಡಿದರೆ ಅವ್ರಿಗೆ ಓಟ್ ಹಾಕ್ಬೇಕು ನಾವು. ಓಕೆ. ಹಾಗೆ ಚಿಕ್ಕಬಳ್ಳಾಪುರ ನೋಡೋದಾದ್ರೆ ಓವರಾಲ್ ಯಾರು ಗೆಲ್ಲಬೇಕು? ಸುಧಾಕರ್ ಗೆಲ್ಲಬೇಕು. ನಮ್ಗೆ ನೀರು ಮಾಡಿಕೊಟ್ಟಿದ್ದಾರೆ. ಯಾಕೆ ಗೆಲ್ಲಬೇಕು ಅವರು? ನೀರು ಮಾಡಿಕೊಟ್ಟಿದ್ದಾರೆ, ಎಲ್ಲ ಕೆರೆಗಳು ತುಂಬಿಸಿದ್ದಾರೆ. ಈಗ ಮೈನ್ ಬೇಕಾಗಿರೋದು ಆರೋಗ್ಯ, ನೀರು ಅಷ್ಟೇ. ಆರೋಗ್ಯಕ್ಕೆ ಒಳ್ಳೆ ಹಾಸ್ಪಿಟ್ಲ್ ಮಾಡಿಕೊಟ್ಟಿದ್ದಾರೆ, ಅಭಿವೃದ್ಧಿಗಳು ಮಾಡಿದ್ದಾರೆ. ಅವ್ರು MLA ಮಿನಿಸ್ಟರ್ ಆಗಿದ್ದಾಗ ಬೇಜಾನ್ ಅಭಿವೃದ್ಧಿಗಳು ಮಾಡಿದ್ದಾರೆ. ಅಭಿವೃದ್ಧಿ ಮಾಡೋರ್ಗೆ ಓಟ್ ಹಾಕೋಣ. ಈಗ ರಕ್ಷಾರಾಮಯ್ಯ ಅವರು ಹೊಸ ಮುಖ, ಏನು ಕಾಂಗ್ರೆಸ್ನಿಂದ ಕಾಂಪೀಟ್ ಮಾಡ್ತಾ ಇರೋಂಥವ್ರು, ಸೊ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅವರಿಗೆ ಚಿಕ್ಕಬಳ್ಳಾಪುರಕ್ಕೆ ಹೊಸಬ್ರು. ಅವ್ರು ಏನು ಇಲ್ಲೇನು ಅವ್ರ ಕೊಡುಗೆ ಏನಿಲ್ಲ. ಅವ್ರು ಏನಾದರೂ ಮೊದಲೇ ಬಂದು ಇಲ್ಲಿ ಏನಾದರೂ ಕೊಡುಗೆ ಮಾಡಿದರೆ ಅವ್ರನ್ನ ನೋಡ್ಬೋದಾಗಿತ್ತು. ಈಗ ಹೊಸದಾಗಿ MP ಎಲೆಕ್ಷನ್ಗೆ ಮಾತ್ರ ಬಂದಿದ್ದಾರೆ. ಇವ್ರು ಅಭಿವೃದ್ಧಿ ಮಾಡಿದ್ದಾರೆ 10 ವರ್ಷದಿಂದ. ಅದಕ್ಕೆ ನಮ್ಗೆ ಗ್ಯಾರಂಟಿ ಇವ್ರು ಅಭಿವೃದ್ಧಿ ಮಾಡ್ತಾರೆ ಅಂತ. ಅಂದರೆ ಹೊಸಬರಿಗೆ ಒಂದು ಅವಕಾಶ ಕೊಟ್ಟರೆ ಅವರು ಕೂಡ ಮಾಡ್ಬೋದು ಅಂತ ಅನ್ಸಲ್ವಾ ನಿಮಗೆ ಸರ್? ಈಗ MLA ಕೊಟ್ಟಿದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ? ಪ್ರದೀಪ್ ಈಶ್ವರ್ ಅವರು ಏನು ಮಾಡಿದ್ದಾರೆ? ಏನು ಕೆಲಸಗಳನ್ನು ಮಾಡಿಲ್ವಾ ಚಿಕ್ಕಬಳ್ಳಾಪುರಕ್ಕೆ? ಏನೂ ಮಾಡಿಲ್ಲಲ್ಲ. ನಮ್ಮ ಪಂಚಾಯತಿ ಆಗಲಿ ಸುತ್ತಮುತ್ತ ಪಂಚಾಯತಿಯಲ್ಲೂ 1 ಲಕ್ಷ ರೂಪಾಯಿ ಅನುದಾನ ಏನೂ ಹಾಕಿಲ್ಲ. ಮತ್ತು ಅದೇ ಅಲ್ಲ ಹೊಸ ಮುಖ ಅಂದರೆ ಗೊತ್ತಾಗೋದು. ಈಗ ಮಾಡಿರೋರಿಗೆ ಕೊಟ್ಟರೆ ಏನೋ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಅಲ್ಲ ನಮಗೆ. ಓಕೆ. ಕಳೆದ ಬಾರಿ ಅದಕ್ಕೆ ಒಂದು ಅವಕಾಶಗಳನ್ನು ಕೊಟ್ರ ಪ್ರದೀಪ್ ಈಶ್ವರ್ ಅವರಿಗೆ? ಕೊಟ್ಟಿರ್ಬೋದು, ಜನ ಕೊಟ್ಟಿರ್ಬೋದು, ಹೊಸಬ್ರು ಅಂತ ಕೊಟ್ಟಿದ್ದಾರೆ. ಅದಾಗಿದೆ, ಏನು ಮಾಡಲಿಲ್ಲಲ್ಲ ಇದುವರೆಗೂ. 1 ವರ್ಷ ಆಯ್ತಲ್ಲ, ಏನು ಮಾಡಲಿಲ್ಲಲ್ಲ. ಓಕೆ. ಈಗ ಹಾಲಿ ಸಂಸದರಿದ್ದಂಥವರು BN ಬಚ್ಚೇಗೌಡರು ಕೆಲಸಗಳನ್ನು ಮಾಡಿದ್ರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಸುಮಾರಾಗಿ ಮಾಡಿದ್ದಾರೆ. ಅವರು ರಿಟೈರ್ಡ್ ಸ್ಟೇಜಲ್ಲಿದ್ದರು. ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವ್ರು ಸರಿಯಾಗಿ ಬರಲಿಲ್ಲ. ಹಿಂದೆ ಮಾಡಿದ್ದಾರೆ. ಹಿಂದೆ ಏನು ಸರ್, ಹಿಂದೆ ಸ್ವಲ್ಪ ಮಾಡಿದ್ದಾರೆ. ಈಗ ನಡೆಯವು ನೋಡೋಣ. ಹಿಂದೆವೆಲ್ಲ ಏನು ಹಿಂದೆ ಕೆಲಸಗಳನ್ನು ಮಾಡಿದ್ರ ಅಂತ ಏನು ಸುಮಾರಾಗಿ ಮಾಡಿದ್ದಾರೆ. ಈಗ ಪ್ರದೀಪ್ ಇವರು ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದರೆ ಏನು ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಅಂತ? ಈ ಒಳ್ಳೆ ಕೈಗಾರಿಕೆಗಳು ತರ್ಬೋದು. ಅವರು ಕೈಗಾರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಶಾಶ್ವತ ನೀರಾವರಿ ಹೇಳಿದ್ದಾರೆ. ನೀರಾವರಿ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ನಮ್ಗೆ. ಅವ್ರು ಹೇಳಿದರು 2 ವರ್ಷದಲ್ಲಿ HN ವ್ಯಾಲಿ ನೀರು ತರ್ತೀನಿ ಚಿಕ್ಕಬಳ್ಳಾಪುರಕ್ಕೆ ಅಂತ ತಂದರು. ಈಗ ಶಾಶ್ವತ ನೀರಾವರಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ ಅಂತ ಒಂದು ಭರವಸೆ ಇದೆ, ಗ್ಯಾರಂಟಿ ಇದೆ, ಮಾಡ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ BJP ಮತ್ತು JDS ಮೈತ್ರಿ ಆಗಿರೋದು, ಇದು ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ ಸರ್? ಅದು ಎಲ್ಲರೂ ಒಪ್ಕೊಂಡಿದ್ದಾರೆ. ಅದೇನು ವಿರೋಧ ಏನಿಲ್ಲ, ಮೈತ್ರಿನ ಒಪ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲೆಲ್ಲ ಮೈತ್ರಿನ ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಎಲ್ಲ ಕೂತ್ಕೊಂಡು ಸಮನ್ವಯ ಸಮಿತಿ ಮಾಡಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. ಇಲ್ಲಿ ಅಂದರೆ JDS ಮತಗಳು ಎಷ್ಟಿತ್ತು ಅಂತ, ಅಂದರೆ ಈಗ ಎಷ್ಟು ಆ ಮತಗಳು ಹೋಗುತ್ತೆ ಅವರಿಗೆ ಅನ್ನೋದ್ರ ಬಗ್ಗೆ ಸರ್ ಅದು ನಮ್ಗೆ ಐಡಿಯಾ ಇಲ್ಲ. ಹೆಚ್ಚಿನ ಮತಗಳು BJPಗೆ ಬರ್ತದೆ. ಇದೆ. ಪ್ರತಿಯೊಂದು ಊರಿನಲ್ಲಿ 250, 300, 400, ಕೆಲವು ಊರುಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇದೆ. ಆಯಾ ಊರಿಗೆ ತಕ್ಕಂತೆ ಅದು ಓಟ್ಗಳಿದೆ, ಅದು ವೋಟರ್ಸ್ ಇದ್ದಾರೆ. ನಿಮ್ಮ ಗ್ರಾಮದಲ್ಲಿ ಎಷ್ಟು ಮತಗಳಿದೆ? ನಮ್ಮ ಗ್ರಾಮದಲ್ಲಿ ಎಲ್ಲ ಪಾರ್ಟಿಗೂ ಒಂದು 50-100 ಓಟ್ ಹೆಚ್ಚು ಕಡಿಮೆ ನಡೀತಾ ಇತ್ತು. ಇದೇ ನಾಯನಹಳ್ಳಿನ ನಿಮ್ಮದು ಬೇರೆ? ನಾಯನಹಳ್ಳಿ ನಮ್ಮದು. ಹೌದಾ? ಓಕೆ. ಸೊ ಹಾಗಿದ್ರೆ ಏನು ಒಂದು ಮೇಲ್ನೋಟಕ್ಕೆ ನೋಡೋದಾದ್ರೆ BJP JDS ಪರವಾಗಿದ್ದಾರಾ ಅಥವಾ ಕಾಂಗ್ರೆಸ್ ಪರವಾಗಿದ್ದಾರಾ? ಇಲ್ಲ, BJP JDS ಪರವಾಗೇ ಇದ್ದಾರೆ. JDS ಪರವಾಗಿ. ಓಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಗ್ಯಾರಂಟಿಗಳು ಬಂದು ಈಗ ಅಭಿವೃದ್ಧಿ ಆಗದಿರ ಆಗೋಗ್ಬಿಟ್ಟಿದೆ. ಗ್ಯಾರಂಟಿಗಳು ಪಡಿತಾ ಇದ್ದಾರೆ ಕೆಲವರು, ಅದರಲ್ಲಿ ಕೆಲವ್ರಿಗೆ ಸಿಕ್ಕಿಲ್ಲ, ಬರ್ತಾ ಇಲ್ಲ, ಕೆಲವ್ರಿಗೆ ಬರ್ತಾ ಇದೆ. ಅಭಿವೃದ್ಧಿ ಇಲ್ಲಲ್ಲ ಸರ್. ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ಮಾಡಲಿಲ್ಲ. ಸೊ ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆ ಅಂತ ಹೇಳ್ತೀರಾ? ತಲುಪ್ತಾ ಇದೆ, ಅನುಕೂಲ ಇದೆ ಒಂದು ತಲುಪ್ತಾ ಇವೆ.
ಆದರೆ ಎಲ್ರಿಗೂ ಇಲ್ಲಲ್ಲ. ಈ ಕೆಲವು ಜನಕ್ಕೆಲ್ಲ ಬರ್ತಾ ಇಲ್ಲ, ಅದನ್ನೇನೇನೋ ಮಾಡಿದ್ರು, ಮತ್ತೆ ಅದೇ ರಾಗ ಅದೇ ಹಾಡೋ ಬರಲಿಲ್ಲ ಕೆಲವ್ರಿಗೆಲ್ಲ. ಗ್ಯಾರಂಟಿ ಯೋಜನೆಗಳು ತಲುಪಿ ಕೂಡ ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರಿ. ಆದರೆ ಗ್ಯಾರಂಟಿ ಅನುಕೂಲತೆಯನ್ನು ಪಡೆದಂಥವ್ರು ಕಾಂಗ್ರೆಸ್ ಪರವಾಗಿ ಇರ್ತಾರ, ಅವ್ರಿಗೆ ಮತ ಹೋಗ್ಬೋದಾ ಅಂತ ಹೇಳೋಕ್ಕಾಗಲ್ಲ ಸರ್ ಅದೆಲ್ಲನೂ. ಒಂದು ಅಂದಾಜು ಪ್ರಕಾರ ನೋಡೋದು. ಸರ್ ಈಗ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಹೋದ ಸರ್ತಿ ಸುಧಾಕರ್ ಅಭಿವೃದ್ಧಿ ಚೆನ್ನಾಗೇ ಮಾಡಿದ್ರು, ಆದರೂ ಸೋಲಿಸಿದ್ರು. ಈಗ ಇವ್ರ ಅಭಿವೃದ್ಧಿಗಳು ಏನಾಗ್ತದೆ ಏನೋ ಹೇಳೋಕ್ಕಾಗಲ್ಲ. ಜನರ ಮನಸ್ಸಲ್ಲಿ ಏನಿರ್ತದೆ, ಅಭಿವೃದ್ಧಿ ಇಲ್ದಿದ್ದು ನೀವು ಗ್ಯಾರಂಟಿಗಳು ಅದು ಇದು ಕೊಟ್ಟರೆ ಏನು ಸುಖ? ಅದು ಅಭಿವೃದ್ಧಿ ಇಲ್ಲಲ್ಲ. ಈಗ ಸರ್ಕಾರಗಳು ಏನೂ ಮಾಡಲಿಲ್ಲಲ್ಲ. ಈಗ ಬರಗಾಲ ಬಂದಿದೆ, ಏನೂ ಮಾಡಲಿಲ್ಲ. ಮೇವುಗಳಿಲ್ಲ, ಮೇವು ಬಂಕ್ ಮಾಡಿಲ್ಲ, ನೀರು ಮಾಡಲಿಲ್ಲ, ಕರೆಂಟ್ಗಳು ಕೋತ ಕೊಡ್ತಾ ಇದ್ದಾರೆ. ಸೊ ಹಂಗೆ ನೋಡೋದಾದ್ರೆ ಈಗ ಯಾರು ಅಂದರೆ ಈಗಿರುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೋ ಅಥವಾ ಹಿಂದೆ ಇದ್ದಂಥ BJP ಸರ್ಕಾರವೋ ಯಾರು ರೈತರ ಪರವಾಗಿ ತುಂಬ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ? ಅಥವಾ JDS ಹಿಂದೆ ಇದ್ದಂಥ JDS ಮೈತ್ರಿ ಸರ್ಕಾರ? ಸರ್ JDS ಸರ್ಕಾರನೂ ರೈತರಿಗೆ ಅನುಕೂಲ ಮಾಡಿದೆ, BJP ಸರ್ಕಾರನೂ ಮಾಡಿದೆ. ಕೆಲವೆಲ್ಲ ಕಟ್ ಮಾಡಿದ್ದಾರೆ ಇವರು. BJP ಅವ್ರು ಮಾಡಿದ್ದು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು, ಅದು ಕಟ್ ಮಾಡಿದ್ರು. ಕೃಷಿ ಸನ್ಮಾನ ಅಂತ 4,000 ಕೊಡ್ತಾಯಿದ್ರು, ಅದು ಕಟ್ ಮಾಡಿದ್ರು. ಮತ್ತು ರೈತರಿಗೆ ಏನು ಅಭಿವೃದ್ಧಿ ಮಾಡಿದ್ರು ಇವರು? ಕನಿಷ್ಠ ಪಕ್ಷ ಇವರು ಈ ಗ್ಯಾರಂಟಿಗಳು ಮಾಡೋ ಬದಲು ನೀರಾವರಿ, ವಿದ್ಯುತ್ ಶಕ್ತಿ, ಇಲ್ಲ ಉದ್ಯೋಗ ಇವು ಸೃಷ್ಟಿ ಮಾಡಿದರೆ ಜನ ಅಲ್ಲೇ ಬದುಕೋರಲ್ಲ. ಸೊ ಅಲ್ಲಿಗೆ ಓವರಾಲ್ ಆಗಿ ಏನು ಕಾಂಗ್ರೆಸ್ ಗೌರ್ಮೆಂಟು ರೈತರ ಪರವಾಗಿ ಕೆಲಸ ಮಾಡಿಲ್ಲ ಅಂತೀರಾ? ಸರ್ ಕಡಿಮೆ ಆಯಿತು? ಇಲ್ಲ, ಕಡಿಮೆ ಆಯಿತು. ಅರ್ಧಕ್ಕರ್ಧ ಕಡಿಮೆ ಆಗ್ಬಿಟ್ಟಿದೆ. ರೈತರ ಪರವಾಗಿ ಇಲ್ಲ ಕಾಂಗ್ರೆಸ್. ಏನು ಸಿದ್ದರಾಮಯ್ಯ ಇರ್ಬೋದು, CM ಸಿದ್ದರಾಮಯ್ಯನವ್ರು ಇರ್ಬೋದು, ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು, ನಾವು ನುಡಿದಂತೆ ನಡೆದಿದ್ದೇವೆ, ಬಡವ್ರ ಪರವಾಗಿದ್ದೇವೆ ಅಂತ ಹೇಳ್ತಾರೆ. ಇದು ಸ್ಕೀಮ್ಗಳು ಕೊಟ್ಬಿಟ್ರೆ ನುಡಿದಂತೆ ನಡೆದೀವಿ ಅಂತಲ್ಲ, ಮತ್ತೆ ಬೇರೆ ಡೆವಲಪ್ಮೆಂಟ್ ಮಾಡಬೇಕಲ್ಲ. ಇನ್ನೂ ಬೇಜಾನಿದೆ ಅಲ್ಲ ಇವರು ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದು, ಅದೆಲ್ಲ ಮಾಡಲಿಲ್ಲಲ್ಲ. ಸಿಲಿಂಡರ್ 500 ರೂಪಾಯಿ ಕೊಡ್ತೀವಿ, ಆಶಾ ಕಾರ್ಯಕರ್ತರಿಗೆ ಸಂಬಳ ಹೆಚ್ಚು ಮಾಡ್ತೀವಿ, ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಹೆಚ್ಚು ಮಾಡ್ತೀವಿ, ಇವೆಲ್ಲ ಹೇಳಿದಾರಲ್ಲ, ಅವೆಲ್ಲ ಮಾಡಲಿಲ್ಲಲ್ಲ ಇನ್ನೂ. ಎಸ್, ಓಕೆ. ಇನ್ನು BJP ಮತ್ತು JDS ಮೈತ್ರಿ ಇರ್ಬೋದು, ಓವರಾಲ್ ದೇಶದಲ್ಲಿ NDA ಸರ್ಕಾರ ಇರ್ಬೋದು, ಅಸ್ತಿತ್ವಕ್ಕೆ ಬಂದರೆ ಮತ್ತೊಮ್ಮೆ ಏನು ರೈತರ ಪರವಾಗಿರ್ಬೋದು ಅಥವಾ ಬಡವರ ಪರವಾಗಿರ್ಬೋದು, ಓವರಾಲ್ ಆಗಿ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಸರ್ BJP ಬಂದರೆ ಭರವಸೆ ಇದೆ. ಈಗಾಗಲೇ ಅವರು 5 kg ಅಕ್ಕಿ ಸೆಂಟ್ರಲ್ಲಿಂದ ಕೊಡ್ತಾ ಇರೋದು, ಇವ್ರು ಕೊಡ್ತಾ ಇರೋದು ಅದು ನಮ್ಮದು ಅಂತ ಅವರು ಹೇಳ್ತಾರೆ. ಮೋದಿ ಕೊಡ್ತಾ ಇರೋದು 5 kg ಅಕ್ಕಿ. ಕೃಷಿ ಸನ್ಮಾನ ಬರ್ತಾ ಇದೆ ರೈತರಿಗೆ, ಅಲ್ಲಿಗೆ ಅವರೇ ಎಲ್ಲ ರೈತರ ಪರವಾಗಿರೋದು. ಓಕೆ. ಹಾಗೆ ನೋಡೋಕೆ ಹೋದರೆ ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇರೋದು. ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಗೆಲ್ಬೋದು? ಸರ್ ಅದು ನಾವು ಹೇಳೋಕ್ಕಾಗಲ್ಲ. ಅಂದಾಜು ಒಂದು 20 ಮೇಲೆ ಬರ್ಬೋದು ಅಂತ. ಓಕೆ, 20 ಮೇಲೆ ಬರ್ಬೋದು. ನಮಸ್ತೆ. ನಿಮ್ಮ ಈ ಚಿಕ್ಕಬಳ್ಳಾಪುರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? MP ಡಾಕ್ಟರ್ ಸುಧಾಕರ್ ಅವರು. ಡಾಕ್ಟರ್ ಸುಧಾಕರ್ ಅವರು. ಯಾಕೆ ಡಾಕ್ಟರ್ ಸುಧಾಕರ್ ಅವರು? ಸುಧಾಕರ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾವನೆ, ಅದಕ್ಕೆ ಅವರಾಗಬೇಕು. ಹೌದಾ? ಈಗ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ. ಯಾಕಾಗಿ ಸೋತರು ಅನ್ಸುತ್ತೆ? ಅದು JDS ಅಲಯನ್ಸ್ ಆಗೋದ್ರಲ್ಲ ಕಾಂಗ್ರೆಸ್ ಜೊತೆ. ಅಲಯನ್ಸ್ ಆಗೋದ್ರು ಸುಧಾಕರ್ಗೆ ಗುನ್ನ ಇಕ್ಕಿದ್ರು ಅಷ್ಟೇ. ಹೊಸ ಅಭ್ಯರ್ಥಿ ಏನು ಪ್ರದೀಪ್ ಈಶ್ವರ್ ಅವ್ರು ನಿಂತು ಅವರನ್ನು ಇಲ್ಲ ಸರ್, ಏನು ಕೆಲಸ ಇಲ್ಲ, ಬರೀ ಮಾತೆ, ಏನು ಮಾಡ್ತಾ ಇಲ್ಲ. 3 ವರ್ಷ ಆಯಿತು ಮನೆ ದಬ್ಬಾಕಿ. ಇವಾಗ BJP ಸರ್ಕಾರಗೂ ಇಲ್ಲ, ಕಾಂಗ್ರೆಸ್ ಸರ್ಕಾರಗೂ ಇಲ್ಲ. ಇವನು ಸುಮ್ಮನೆ ಬೂಟಾಟಗಳು ಹೇಳ್ಕೊಂಡೆ ಅವನು ಪ್ರದೀಪ್ ಈಶ್ವರ್. ಹಾಂ, ಏನು ಕೆಲಸಗಳಿಲ್ಲ, ಒಂದು ಮನೆ ಇಲ್ಲ, ಏನೂ ಇಲ್ಲ. ಸಿದ್ದರಾಮಯ್ಯ ಬಂದು ಮಳೆ ಹೋಯ್ತು ಅಷ್ಟೇ ಸರ್. ಸಿದ್ದರಾಮಯ್ಯನವ್ರು ಬಂತು, ಮಳೆ ಹೋಯ್ತು ಅಂತ ಹೋಯ್ತು. ಯಾಕೆ ಅದನ್ನ ನಂಬ್ತೀರಾ ನೀವೀಗ? ಏನು ರಾಜ್ಯದಲ್ಲಿ CM ಯಾರಾದ್ರೂ ಆದ್ರೂ ಅದು ಮಳೆ ಬರಲ್ಲ ಅಂತಾರಲ್ಲ ಅಂತಾರೆ. ಕಾಂಗ್ರೆಸ್ ಗೆದ್ರೆ ಮಳೆ ಹೋಗ್ತದಪ್ಪ. ಓಕೆ, ಅದು ನಂಬಿಕೆ ಆಗಿದೆ. ಸರಿ, ಅದನ್ನ ಬಿಟ್ಟು ಮಳೆ ಬಗ್ಗೆ ಎಲ್ಲ ಬಿಟ್ಟು ಅಭಿವೃದ್ಧಿ ಕೆಲಸಗಳನ್ನ ಅಥವಾ ಬೇರೆ ಏನು ಬಡವರ ಪರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ನಂಬರ್ 1 ಕಾಂಗ್ರೆಸ್ ಇಲ್ಲ ಸರ್, ದಯವಿಟ್ಟು ಇಲ್ಲ. ನಮ್ಮ ಡಾಕ್ಟರ್ ಬಂದ ಮೇಲೇ ಸುಧಾಕರ್ ಇಲ್ಲಿ ಡೆವಲಪ್ಮೆಂಟ್ ಆಗೋ ಚಿಕ್ಕಬಳ್ಳಾಪುರ ಏರಿಯಾ. ಇವತ್ತು ರೈತ ಬದುಕಬೇಕಂದ್ರೆ 150 ಅಡಿಯನಾಗ ನೀರವೆ, ನೀರು ತಂದು ಕೊಟ್ಟಿದ್ದು ಡಾಕ್ಟರ್ ಸುಧಾಕರ್. ನಮ್ಮ ರೈತರೆಲ್ಲ ಮನಸ್ಸು ಮಾಡಿದ್ರೆ ಸುಧಾಕರ್ ಇವತ್ತು ವಿನ್ನೆ ಈಗಲೂ ಗೆಲ್ಲುವಂಥ ಅವಕಾಶ ಇದೆ. ಸರಿ, ಹಾಗಿದ್ರೆ BN ಬಚ್ಚೇಗೌಡರ ಬಗ್ಗೆ ಏನು ಹೇಳ್ತೀರಾ? ಸಂಸದರು ಪರವಾಗಿಲ್ಲ ಸರ್, ಅವರು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಬರ್ತಾರೆ, ಒಂದು ಬಿಸ್ಕೊತ್ ತಿಂದು ಓದ್ತಾ ಇರ್ತಾರೆ ಅಷ್ಟೇ. ಅವ್ರು ಏನು ಕೆಲಸ ಮಾಡಿಲ್ಲ. ಮುಗೀತು ಅವರ ಕಾಲಾವಧಿ. ಏನೋ ಒಂದು 5 ವರ್ಷದ ಏನು ಕಾಲಾವಧಿ ಇತ್ತದು ಮುಗೀತು. ಈಗ ನೆಕ್ಸ್ಟು ಏನು ಇವರಿಬ್ಬರಲ್ಲಿ ಒಬ್ಬರು ಆಯ್ಕೆ ಆಗಬೇಕು. ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು ಅಥವಾ ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅವ್ರು ನಾವು ನೋಡಿಲ್ಲ ಸರ್, ಹೊಸಬರು ಅವರು.
ಓಕೆ, ಸೊ ಹಾಗೆ ನೋಡಕ್ ಹೋದ್ರೆ ಈಗ ಕಾಂಗ್ರೆಸ್ನ ವರ್ಚಸ್ಸು ಇರ್ಬೋದು ಅಥವಾ ಬಿಜೆಪಿ JDS ನ ಒಂದು ಬಲ ಇರ್ಬೋದು, ಯಾವುದಿದೆ ಇಲ್ಲಿ? ನಾನು ಪ್ರಾಮುಖ್ಯವಾಗಿ ಕಾಂಗ್ರೆಸ್ಸೇ, ಬಟ್ ಈ ಸಲ ನಾವು ಮೋದಿ ವೋಟ್ ಹಾಕಿ ಮಾಡಿ. ಓಕೆ, ಯಾಕೆ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಬೇಕು? ನರೇಂದ್ರ ಮೋದಿ ಅವರು ಅಂದರೆ ವಿಶ್ವಮಾನವ ಅವರು. ಓಕೆ, ಸೊ ಅವ್ರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ? ಆಗುತ್ತೆ ಸರ್, ಆಗುತ್ತೆ ಸರ್. ಓಕೆ, ನನಗೆ ಫ್ರೀ ಕ್ಯಾಶ್ ಬರ್ತೈತೆ, ಸಬ್ಸಿಡಿ ಬರ್ತೈತೆ, ಅದೆಲ್ಲ ಮೋದಿ ಇದೆ, ಏನು ಕಾಂಗ್ರೆಸ್ ಏನು ಮಾಡಿಲ್ಲ ಸರ್. ಓಕೆ, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರುವಂಥ 5 ಯೋಜನೆಗಳ ಬಗ್ಗೆ ಸರ್ ನಂಗೆ ಬರ್ತಾ ಇಲ್ಲ ಸರ್. ಯಾವುದು ಬರ್ತಾ ಇಲ್ಲ? ಯಾವುದು ಬರ್ತಾ ಇಲ್ಲ. ಓಕೆ, ಯಾವುದು ಇಲ್ಲ ಸರ್. ಯಾವ ಅನುಕೂಲನೂ ಆಗ್ತಾ ಇಲ್ಲ. ಸರಿ, ಆಗ ನೋಡೋಕೆ ಹೋದ್ರೆ ಈಗ ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಗೆಲ್ಲೋದಕ್ಕೆ? ಸರ್ 100ಕ್ಕೆ 100 ಆಯ್ತಾ ಸರ್? ಆಗುತ್ತೆ. ಸುಧಾಕರ್ ಗೆಲ್ಬಹುದು. ನೀವು ಏನು ಕೆಲಸ ಮಾಡ್ಕೊಂಡಿರೋದು? ಸರ್ ನಾವು ರೈತರು ಸರ್. ರೈತರು. ಓಕೆ, ನಿಮ್ಗೆ ನೋಡಿದ್ರೆ ರೈತರಾಗಿ ರೈತರ ಪರವಾಗಿ ಯಾವ ಗೌರ್ಮೆಂಟ್ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ಹೆಚ್ಚಾಗಿ? ರೈತರ ಪರವಾಗಿ ಹೆಚ್ಚಾಗಿ ಬಿಜೆಪಿನೇ ಕೆಲಸ. ಬಿಜೆಪಿ ಅವರು ಕೆಲಸ ಮಾಡ್ತಾರೆ ಅಂತ. ಓಕೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿಲ್ವಾ? ಏನು ಮಾಡಿಲ್ಲ ಸರ್. ಓಕೆ, ಈಗ ಏನು ಬೆಳೆಗಳಿಗೆ ಏನು ಬೆಲೆಯನ್ನು ಕೊಡೋದಿರ್ಬೋದು ಅಥವಾ ರಸಗೊಬ್ಬರವನ್ನು ಪೂರೈಕೆ ಮಾಡೋದಿರ್ಬೋದು, ನೀರಾವರಿ ಇರ್ಬೋದು, ಈ ಎಲ್ಲ ವಿಚಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಜನಕ್ಕೆ ಅನುಕೂಲ ಮಾಡಿಲ್ವಾ ರೈತರಿಗೆ? ಏನು ಮಾಡ್ತಾ ಇತ್ತು ಸರ್, ಎಲ್ಲ ಅವ್ರು ಗುಡ್ಡ ಹಾಕೊಂತವ್ರು ಅಷ್ಟೇ, ರೈತರಿಗೆ ಏನು ಅನುಕೂಲ ಇಲ್ಲ. ಇಲ್ಲ ಸರ್. ಎಸ್, ಒಟ್ಟಾರೆಯಾಗಿ ನೋಡೋದಾದರೆ ಈಗ ನಿಮ್ಮ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. 28 ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, ಎಷ್ಟು ಗೆಲ್ಬೋದು ಅನ್ಸುತ್ತೆ ಬಿಜೆಪಿ JDS? ಸರ್ ನಮ್ಮ ಅನಿಸಿಕೆ ಒಂದು 25 ಗೆಲ್ಬೋದು ಸರ್. 28ರಲ್ಲಿ 25. ಓಕೆ ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು, ಅದರಲ್ಲೂ ವಿಶೇಷವಾಗಿ ರೈತರ ಮಾತು. ಏನು ರೈತರ ಒಂದು ಅಭಿಪ್ರಾಯ ಏನಿರೋದು, ಕಾಂಗ್ರೆಸ್ ಗೌರ್ಮೆಂಟು ನಮಗೆ ಯಾವ ರೀತಿಯ ಅನುಕೂಲವನ್ನು ಮಾಡಿಲ್ಲ, BJP ಸರ್ಕಾರ ಇರುವಾಗ ಅಥವಾ JDS ಜೊತೆಗೆ ಏನು ಮೈತ್ರಿ ಮಾಡ್ಕೊಂಡಿರುವಾಗ ಕುಮಾರಣ್ಣನವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಅವರು ಆಡ್ತಾಯಿದ್ರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅದರಲ್ಲೂ ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಸಾಕಷ್ಟು ಹಣಾಹಣಿಗೆ ಕಾರಣವಾಗಿದೆ. ಈ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು, BJP ಹಾಗೂ JDS ಮೈತ್ರಿ ಅಭ್ಯರ್ಥಿ, ಹಾಗೆಯೇ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಇರ್ಬೋದು, ಗೆಲುವು ಯಾರದ್ದು ಅನ್ನೋದು ಅಂತಿಮವಾಗಿ ನಿರ್ಣಯಿಸಬೇಕಾದದ್ದು ಮತದಾರ ಪ್ರಭುವಿನ ಒಂದು ಕೆಲಸ. ಆ ನಿಟ್ಟಿನಲ್ಲಿ ಇನ್ನೇನು ಕೆಲ ದಿನಗಳ ಬಳಿಕ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಚಿಕ್ಕಬಳ್ಳಾಪುರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.